ಧನುಸ್ಸು ರಾಶಿ, ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ಸೋಮಾರಿತನದಿಂದ, ಆಲಸ್ಯದಿಂದ ನಿಮ್ಮ ಕೆಲಸಗಳು ಕೆಟ್ಟು ಹೋಗುತ್ತೆ. ಶರೀರಕ್ಕೆ ದೊಡ್ಡ ಶತ್ರು ಯಾವುದು ಅಂತಂದರೆ ಆಲಸ್ಯ, ಸೋಮಾರಿತನ. ಅದನ್ನು ದೂರ ಮಾಡಬೇಕು. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು. ನಾನು ಹಲವಾರು ಬಾರಿ ಈ ಮಾತನ್ನು ಧನುಸ್ಸು ರಾಶಿಯವರಿಗೆ ಹೇಳಿರುವಂಥದ್ದುಂಟು. ಮತ್ತೆ ಮತ್ತೆ ಅದನ್ನೇ ಹೇಳಬೇಕಾದಂಥದ್ದು. ಯಾರು ಇನ್ನೂ ಕೂಡ ಈ ಸೋಮಾರಿತನದಿಂದ, ಆಲಸ್ಯದಿಂದ, ಜಾಡ್ಯದಿಂದ ಹೊರಬಂದಿಲ್ವೋ ಅಂಥವರು ಅದನ್ನು ಸರಿಪಡಿಸ್ಕೊಳ್ಳುವವರೆಗೂ ಕೂಡ ನಿಮಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಅರ್ಥ. ಮನೆಯಲ್ಲಿ ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಆ ಮಂಗಳ ಕಾರ್ಯವನ್ನು ಮಾಡೋದರ ಬಗ್ಗೆ ಹಲವಾರು ವಿಚಾರಗಳು ಹೊರಬರುತ್ತೆ. ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ಮಾತುಕತೆಗಳು ನಡೆಯುವಂಥದ್ದಿದೆ. ಆದರೆ ಅದು ಯಾವುದೂ ಶುಭ ಇಲ್ಲ, ಬರೀ ಮಾತಾಗತ್ತೆ ಅಷ್ಟೇ. ಅದರಿಂದ ಪ್ರಯೋಜನಗಳು ಆಗದೇ ಇರತಕ್ಕಂತಹದ್ದು. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳಬೇಕು, ಶಿಸ್ತನ್ನು ಕಲಿಸಬೇಕು. ಇಲ್ಲದೇ ಇದ್ದರೆ ಪೋಷಕರಾದಂತಹ ನಿಮಗೆ ದೊಡ್ಡ ಮಟ್ಟದ ಅವಮಾನವಾಗುತ್ತೆ. ಇಂಥವರ ಮಗ ಅಂತ ಹೇಳಿ ಅದನ್ನು ಗುರುತಿಸ್ತಕ್ಕಂಥದ್ದಾಗತ್ತೆ. ಅದು ಒಳ್ಳೆಯ ರೀತಿಯಲ್ಲಾದರೆ ನಮಗೆ ಗೌರವ, ಹೆಮ್ಮೆ ಇರುತ್ತೆ. ಅದೇ ಅವಮಾನವನ್ನು ಮಾಡ್ತಕ್ಕಂತಹ ಕೆಲಸಗಳಾಗಿದ್ದರೆ ನಾವು ಸಮಾಜದಲ್ಲಿ ತಲೆಯನ್ನು ತಗ್ಗಿಸಬೇಕಾಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಅಪೂರ್ಣವಾಗಿ ಉಳಿದಂತಹ ಕೆಲವು ಕೆಲಸಗಳು ಪೂರ್ಣವಾಗ್ತಕ್ಕಂತಹ ಭರವಸೆ, ಆ ಒಂದು ಸೂಚನೆಗಳು ನಿಮಗೆ ಇದೆ. ಧನಾತ್ಮಕವಾಗಿ ಆಗ್ತಕ್ಕಂಥದ್ದು ಅದೊಂದು ಕೆಲಸ ಅಂತ ಹೇಳಿ ಭಾವಿಸಬೇಕು. ಹಿಂದೆ ಯಾವತ್ತೋ ಮಾಡಿದಂತಹ ಹೂಡಿಕೆಯಿಂದ ಲಾಭ ಆಗಬಹುದು ಅನ್ನುವಂಥದ್ದು ಕೂಡ ಸೂಚನೆ ಅಷ್ಟೇ. ಕೈಗೆ ಬರುವವರೆಗೆ ಯಾವುದೂ ಕೂಡ ಖಾತ್ರಿ ಆಗೋದಿಲ್ಲ, ಅದು ಗೊತ್ತಿರಲಿ. ಹಣದ ದುರುಪಯೋಗವನ್ನು ಮಾಡಿಕೊಳ್ಬೇಡಿ. ಏನೋ ನಾನು ಲಂಚ ಕೊಡ್ತೀನಿ, ಇನ್ನೊಂದು ಮಾಡ್ತೀನಿ, ನಾನು ಏನು ಬೇಕೋ ಅದನ್ನು ಪಡ್ಕೊಳ್ತೀನಿ ಅಂತಕ್ಕಂಥದ್ದು ತಪ್ಪು ಭಾವನೆ. ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ನಿಮ್ಮನ್ನು ನೋಡಿ ನಿಮ್ಮನ್ನು ಅನುಸರಿಸ್ತಕ್ಕಂಥವ್ರು ನಿಮಗೆ ಗೊತ್ತಿಲ್ಲದಲೇ ಕೆಲವರು ಇರ್ತಾರೆ, ಅವರಿಗೆ ಕೆಟ್ಟ ಸಂದೇಶ ಹೋಗುತ್ತೆ. ಅದು ಯಾವುದನ್ನು ಕೂಡ ಮಾಡುವಂಥದ್ದು ಒಳ್ಳೆಯದಲ್ಲ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ನೀವು ಮಾಡಬೇಕಾದಂತಹ ಕೆಲಸದಲ್ಲಿ ತುಂಬ ಆತುರವನ್ನು ಮಾಡಿಕೊಂಡು ಗಾಬರಿಯಿಂದ ಆ ಕೆಲಸವನ್ನು ನೀವು ತಪ್ಪು ಮಾಡ್ತೀರಿ. ಆ ಕೆಲಸದಲ್ಲಿ ಹಿನ್ನಡೆಯಾಗತ್ತೆ. ಒಮ್ಮೆ ಮಾಡಿದಂತಹ ಕೆಲಸ ಮತ್ತೊಮ್ಮೆ ಮಾಡಬೇಕಾದಂತಹ ಒಂದು ಸಂದರ್ಭಗಳು ಒದಗಿ ಬರಬಹುದು. ನಿಮ್ಮ ಹಿರೀಕರೋ ಅಧಿಕಾರಿಗಳು ಆ ಕೆಲಸ ಸರಿಯಾಗಲಿಲ್ಲ ಅಂತ ಹೇಳಿ ನಿಮಗೆ ಹೇಳುವಂಥದ್ದು, ಅದೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಹಿನ್ನಡೆಗೆ ಕಾರಣವಾಗುತ್ತೆ. ಅನವಶ್ಯವಾದಂತಹ ಕೆಲಸಗಳನ್ನು, ಮಾತುಗಳನ್ನು ದೂರ ಇಟ್ಟುಬಿಟ್ರೆ ನೀವೊಂದಷ್ಟು ಸಾಧನೆ ಮಾಡಿದ ಹಾಗೆ ಆಗುವಂಥದ್ದು. ನಿಮ್ಮ ಯೋಚನೆ ನಿಮ್ಮ ಗುರಿಯ ಮೇಲೆ ಇರಬೇಕು. ಯಾವ ಒಂದು ಗುರಿಯನ್ನು ತಲುಪಬೇಕಾಗಿದೆ ಅದಕ್ಕೆ ಹೆಚ್ಚಿನ ಗಮನವನ್ನು ಹರಿಸಬೇಕಾದಂಥದ್ದು. ಮುಖ್ಯವಾದಂತಹ ಕೆಲಸಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಹಲವಾರು ಕೆಲಸಗಳು ಇದ್ದೇ ಇರುತ್ತೆ, ಆದರೆ ಯಾವುದು ಅತಿ ಮುಖ್ಯವಾಗಿ, ಯಾವುದು ಇದೇ ಸಮಯಕ್ಕೆ ಮುಗಿಬೇಕು ಅನ್ನುವಂತಹ ಒತ್ತಡವೋ ಅಥವಾ ನಿಮ್ಮ ಹೊಂದಾಣಿಕೆಯೋ ಇರುತ್ತೋ ಅಂತಹ ಕೆಲಸಕ್ಕೆ ಆದ್ಯತೆಯನ್ನು ನೀಡಬೇಕಾದಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ನೌಕರರಿಗೆ ಬದಲಾವಣೆಯ ವಿಚಾರದಲ್ಲಿ ಅಥವಾ ವರ್ಗಾವಣೆಯ ವಿಚಾರದಲ್ಲಿ ಏನೋ ಒಂದಷ್ಟು ಗೊಂದಲಗಳು ಕಾಡುವಂಥದ್ದಾಗತ್ತೆ. ವಾಹನ ಚಾಲನೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ನೀವು ಸರಿಯಾದಂತಹ ತೀರ್ಮಾನವನ್ನು ವ್ಯಾವಹಾರಿಕವಾಗಿ ತಗೊಂಡ್ರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು. ಇಲ್ಲದೇ ಇದ್ದರೆ ನೀವು ಮಾಡತಕ್ಕಂತಹ ತಪ್ಪು ನಿರ್ಧಾರದಿಂದ ಇಡೀ ಕುಟುಂಬ ಅದರಿಂದ ನರಳಬೇಕಾಗತ್ತೆ, ಸಫರ್ ಮಾಡಬೇಕಾಗತ್ತೆ. ಅದನ್ನು ಆಲೋಚನೆ ಮಾಡಿ. ತಂದೆ ತಾಯಿ ಮಕ್ಕಳು ಕೆಲಸದ ನಿಮಿತ್ತವಾಗಿ ಬೇರೆ ಬೇರೆ ಆಗ್ತಕ್ಕಂತಹ ಸಂದರ್ಭ ಅಂದರೆ ಏನು ಜಗಳ ಮಾಡಿಕೊಂಡು ಬೇರೆ ಹೋದರು ಅನ್ನುವಂತಹ ಭಾವನೆ ಬೇಡ. ಕೆಲಸದ ನಿಮಿತ್ತವಾಗಿ ಮಾತುಕತೆಗಳು ಬರ್ಬೋದು, ಬೇರೆ ಬೇರೆ ವಾಸ ಮಾಡಬೇಕಾದಂತಹ ಸಂದರ್ಭಗಳು ಒದಗಿ ಬರ್ಬೋದು ಅಂತ ಅರ್ಥ. ನೀವು
ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಏನಿದೆ ಅದು ಆಂತರಿಕವಾಗಿರಲಿ, ಅಂದರೆ ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರಲಿ. ಎಲ್ಲರಿಗೂ ಕೂಡ ಅದನ್ನು ಹೇಳಿಕೊಂಡು ಬರಬೇಕು ಅನ್ನುವಂಥದ್ದಿಲ್ಲ. ಹಾಗೆ ಮಾಡಿದರೆ ಅದು ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ಎಚ್ಚರಿಕೆ ಆಗುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.